Good morning, dear students. In previous class, we had derived the expression for the total energy of the electron in the nth orbit of hydrogen atom. Alva last class alli ಒಂದು expression na derive ಮಾಡಿದ್ವಿ. ಯಾವುದು En is inversely proportional to n square ಅಂತ total energy ಒಂದು electron ನ ಒಂದು orbital ಇರುವಂತ ಒಂದು total energy En ಏನಿರುತ್ತೆ ಅದಕ್ಕೊಂದು expression ನ derive ಮಾಡಿದ್ವಿ. En is equal to minus 13.6 divided by n square electron volt, or simply En is inversely proportional to n square. ಈ ಎಕ್ಸ್ಪ್ರೆಷನ್ ನೋಡಿದ್ವಿ. ನೆಕ್ಸ್ಟ್ we will move to energy level diagram of hydrogen atom. The energy levels of the hydrogen atom are and the transitions or jumps of the electron between these levels are represented in the diagram called energy level diagram ante. So electron ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಟ್ರಾನ್ಸ್ಮಿಷನ್ಸ್ ಆದ್ರೆ ಅಥವಾ ಜಂಪ್ ಆದ್ರೆ ಆ ಒಂದು ಎನರ್ಜಿ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಎನರ್ಜಿ ಏನು ಅಂತ ಜಂಪ್ ಆಗ್ತಿದೆ ಅಂತ ಹೇಳಿದಾಗ ಆ ಒಂದು ಲೆವೆಲ್ನ ರೆಪ್ರೆಸೆಂಟ್ ಮಾಡೋದಿರ್ಬೋದು, ಆ ಟ್ರಾನ್ಸಿಷನ್ನ ರೆಪ್ರೆಸೆಂಟ್ ಮಾಡೋದಿರ್ಬೋದು, ಆ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ನ ನಾವೇನು ಹೇಳ್ತೀವಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಂತ ಹೇಳ್ತಾ ಇರ್ತೀವಿ. ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಂತ ಹೇಳ್ತೀವಿ. So in the energy level diagram, energies of the electron in different orbits are represented by horizontal lines. ಸೊ ಇಲ್ಲಿ ನೋಡಿ, ಇಲ್ಲಿ ಇದನ್ನ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಂತ ಹೇಳ್ತೀವಿ ನಾವು. ಇದು ಫಸ್ಟ್ ಲೆವೆಲು, ನೆಕ್ಸ್ಟ್ ಸೆಕೆಂಡ್, ಥರ್ಡ್, ಫೋರ್ತ್, ಸೊ ಆನ್ ಅಪ್ ಟು ಇನ್ಫಿನಿಟಿ. ಇವೆಲ್ಲ ಬರ್ದಿರೋದು ಏನು ಎನರ್ಜಿ ಲೆವೆಲ್. ಪ್ರತಿಯೊಂದು ಎನರ್ಜಿ ಲೆವೆಲಲ್ಲೂ ಕೂಡ ಏನಾಗಿರುತ್ತೆ, ಅದಕ್ಕೆ ಬೇರೆ ಬೇರೆ ಎನರ್ಜಿನ ಎಲೆಕ್ಟ್ರಾನ್ ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ. ಸೊ ಎ ವರ್ಟಿಕಲ್ ಲೈನ್ ಕನೆಕ್ಟಿಂಗ್ ದ ಟೂ ಲೆವೆಲ್ಸ್ ಆಸ್ ಶೋನ್ ಬಿಲೋ ರೆಪ್ರೆಸೆಂಟ್ಸ್ ದ ಟ್ರಾನ್ಸಿಷನ್ ಆಫ್ ದ ಎಲೆಕ್ಟ್ರಾನ್ ಫ್ರಮ್ ಒನ್ ಆರ್ಬಿಟ್ ಟು ದ ಅನದರ್ ಆರ್ಬಿಟ್. ಸೊ ಇದು ತೋರಿಸ್ತಿರೋದು ನಮಗೆ ಏನು ಹಾರಿಜಾಂಟಲ್ ಮೇಲೆ ಅದು ಲೆವೆಲ್ ಎನರ್ಜಿ ಲೆವೆಲ್ನ ತೋರಿಸ್ತಿರೋದು. ಸೊ ಈ ಎನರ್ಜಿ ಲೆವೆಲ್ ಹೀಗೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹಿಂಗೆ ಟ್ರಾನ್ಸಿಷನ್ ಆಯಿತು ಅಂತ ಹೇಳಿದಾಗ ಆ ಒಂದು ಟ್ರಾನ್ಸಿಷನನ್ನು ಹೇಳಬೇಕಾದ್ರೆ ಅಥವಾ ಎನ್ ಇಸ್ ಈಕ್ವಲ್ ಟು ಒನ್ ಸ್ಟೇಟಲ್ಲಿದ್ದಾಗ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ, ಎನ್ ಇಸ್ ಈಕ್ವಲ್ ಟು 2 ಇದ್ದಾಗ ಎಷ್ಟು ಸ್ಟೇಟ್ ಇರುತ್ತೆ, ಆ ಒಂದು ತೋರಿಸೋಂಥ ಡಯಾಗ್ರಾಮ್ನ ನಾವೇನು ಹೇಳ್ತೀವಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಎ ವರ್ಟಿಕಲ್ ಲೈನ್ ಕನೆಕ್ಟಿಂಗ್ ದ ಟೂ ಲೆವೆಲ್ಸ್. ಸೊ ಈ ವರ್ಟಿಕಲ್ ಲೈನ್ಸ್ ಆ ಎರಡು ಲೆವೆಲ್ಸ್ನ ಕನೆಕ್ಟ್ ಆಗೋಂಥ ವರ್ಟಿಕಲ್ ಲೈನ್ ಏನಿದೆ ಅದು ನಮ್ಗೆ ಏನು ತೋರಿಸುತ್ತೆ, ಟ್ರಾನ್ಸಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆರ್ಬಿಟ್ ಟು ದ ಅನದರ್ ಆರ್ಬಿಟ್. ಒಂದು ಆರ್ಬಿಟ್ ಇಂದ ಇನ್ನೊಂದು ಆರ್ಬಿಟ್ಗೆ ಟ್ರಾನ್ಸಿಷನ್ ಆಗೋದನ್ನ ತೋರಿಸುತ್ತೆ ನಮಗೆ. The energy of the electron in the nth orbit of the hydrogen atom is given by, we know that En is equal to minus 13.6 divided by n square electron volt. So last class ಅಲ್ಲಿ ನಾವು ಡಿರೈವ್ ಮಾಡಿದ್ವಿ ಇದನ್ನ ಅಲ್ವಾ. The lowest energy state E1 is called normal or ground state ಅಂತ ಹೇಳ್ತೀವಿ. ಈ ಸ್ಟೇಟ್ ಏನಿದೆ ಇದನ್ನ ನಾರ್ಮಲ್ ಆರ್ ಗ್ರೌಂಡ್ ಸ್ಟೇಟ್ ಅಂತ ಹೇಳ್ತೀವಿ when n is equal to 1. So that E1 ಏನಾಯ್ತು ಹಾಗಾದ್ರೆ E1 is equal to minus 13.6 divided by 1 square, that is equal to minus 13.6 electron volt ಆಯ್ತು. Okay, the higher energy states ನ ಹೇಗೆ ಬರೀತಾರೆ, E2, E3, E4 so on up to infinity. So suppose n is equal to 2 ಕೊಟ್ಟಾಗ ಏನಾಗುತ್ತೆ, n is equal to 3 ಕೊಟ್ಟಾಗ ಏನಾಗುತ್ತೆ. So that represents the state, energy states ನ ಹೇಳ್ತಾ ಹೋಗೋದು. Those are called as excited states ಅಂತ ಹೇಳ್ತೀವಿ. ಅವನ್ನ ಏನಂತ ಹೇಳ್ತೀವಿ ನಾವು, excited states ಅಂತ ಹೇಳ್ತೀವಿ ನಾವು. ಸೊ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಆರ್ಬಿಟ್ ಗ್ರೌಂಡ್ ಸ್ಟೇಟ್ ಅಲ್ಲಿ ಇರುವಂತಹ ಒಂದು ಎನರ್ಜಿ ಎಷ್ಟಿರುತ್ತೆ, E1 is equal to minus 13.6 divided by 1 square minus 13.6 ಎಲೆಕ್ಟ್ರಾನ್ ವೋಲ್ಟ್ ಆಯಿತು. ಅದನ್ನ ಗ್ರೌಂಡ್ ಸ್ಟೇಟ್ ಎನರ್ಜಿ ಅಂತ ಹೇಳ್ತೀವಿ. Okay, then when you substitute the n is equal to 2, n is equal to 2 ಕೊಡೋಣ. ಸೊ E2 is equal to minus 13.6 divided by 2 square, that is equal to minus 13.6 divided by ಏನಾಯ್ತಲ್ಲಿ 4 ಆಯಿತು. minus 13.6 divided by 4 ಮಾಡಿದಾಗ ನಮ್ಗೆ ಏನು ಬರುತ್ತೆ, when n is equal to 2 minus 3.4 ಬರುತ್ತೆ. Okay, that is minus 4 3s are 12, next 0.44s are 16, that is minus 3.4 electron volt ಬಂತು. ಅದನ್ನ ಏನು ಹೇಳ್ತೀವಿ ನಾವು, ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳಬೇಕು. ಏನು ಹೇಳಬೇಕು, ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ when n is equal to 2 ಆದಾಗ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್, when n is equal to 1 ಆದಾಗ ಗ್ರೌಂಡ್ ಸ್ಟೇಟ್ ಅಥವಾ ನಾರ್ಮಲ್ ಸ್ಟೇಟ್ ಅಂತ ಹೇಳಬೇಕು. n is equal to 2 ಅಂತ ಬಂದಾಗ ಅದನ್ನ ಏನು ಹೇಳಬೇಕು ನಾವು, E2 ಎನರ್ಜಿ ಲೆವೆಲ್ನ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳಬೇಕು.
ಓಕೆ, ನೆಕ್ಸ್ಟ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ದ ಥರ್ಡ್ ಆರ್ಬಿಟ್. ಅದೇ ಥರ ಥರ್ಡ್ ಆರ್ಬಿಟಲ್ ಏನಿರುತ್ತೆ ನಮಗೆ 3 ಸ್ಕ್ವೇರ್ ಹಾಕಿದಾಗ 9 ಆಯಿತು. ಈ 3 ಸ್ಕ್ವೇರ್ ಹಾಕಿದಾಗ -13.6 ಡಿವೈಡೆಡ್ ಬೈ 9 ಆಯಿತು. ಹಾಗಾದರೆ ಎಷ್ಟು ಬರುತ್ತೆ? 9 1s 9, ರಿಮೈನಿಂಗ್ ಎಷ್ಟು? 10 11 12 13 4. ಸೊ ಅಲ್ಲೇನಾಯಿತು 9 5s 40 ಪಾಯಿಂಟ್, 9 5s 45, ಏನು 1 ಉಳಿತು. ಸೊ ದಟ್ ಈಸ್ ಈಕ್ವಲ್ ಟು ಎಲೆಕ್ಟ್ರಾನ್ ವೋಲ್ಟ್, 1.51 ಎಲೆಕ್ಟ್ರಾನ್ ವೋಲ್ಟ್. ಸೊ ದಟ್ ಇಸ್ ಅ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಎನರ್ಜಿ. ಬರೋಂಥ ಸ್ಟೇಟ್ನ ಏನು ಹೇಳ್ತೀವಿ ನಾವು? ಸೆಕೆಂಡ್ ಸ್ಟೇಟ್ ಎಕ್ಸೈಟೆಡ್ ಸ್ಟೇಟ್ ಎನರ್ಜಿ ಅಂತ ಹೇಳ್ತೀವಿ. ಸಿಮಿಲರ್ಲಿ ವೆನ್ ಯು ಸಬ್ಸ್ಟಿಟ್ಯೂಟ್ n is equal to 4, n is equal to 4ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ ಅನ್ಕೋಣ. E4 is equal to -13.6 ಡಿವೈಡೆಡ್ ಬೈ 4 ಸ್ಕ್ವೇರ್. ಸೊ ಹಾಗಾದರೆ ಡಿನಾಮಿನೇಟರಲ್ಲಿ ನಮ್ಗೆ ಏನಾಯಿತು? 16 ಬಂದ್ಬಿಡ್ತು. ಮೇಲ್ಗಡೆ ಏನು ಬಂತು? -13.6 ಅಂತ ಹೇಳಿದಾಗ 0. ಬರುತ್ತೆ. ಸೊ ದಟ್ ಅದನ್ನು ಡಿವೈಡ್ ಮಾಡಿದಾಗ ಏನು ಬಂತು ನಮಗೆ? 0.85 ಬರುತ್ತೆ ನಮಗೆ. ಓಕೆ, ಸೊ ಫಾರ್ n is equal to infinity, n is equal to infinity ಅಂತ ಹೇಳಿದಾಗ -13.6 ಡಿವೈಡೆಡ್ ಬೈ ಇನ್ಫಿನಿಟಿ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 0. ಎನಿಥಿಂಗ್ ಬೈ ಇನ್ಫಿನಿಟಿ ಡಿವೈಡ್ ಮಾಡಿಕೊಂಡ್ರೆ ನಮಗೆ ಏನಾಗುತ್ತೆ? 0 ಬರುತ್ತೆ. ಯಾಕಂದರೆ ಇವಾಗ ಸಪೋಸ್ 13.6 ಇದೆ, ಇನ್ಫಿನಿಟಿ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ 0 ಆಯಿತು. ಆ್ಯಂಡ್ ದಿಸ್ 0 ಗೋಸ್ ಟು ನ್ಯೂಮರೇಟರ್. 13.6 ಇಂಟು 0 ಡಿವೈಡೆಡ್ ಬೈ 1, ಸೊ 0 ಬೈ 1, ದಟ್ ಈಸ್ ಈಕ್ವಲ್ ಟು 0. Okay, so that this shows that energy values are discrete. ಇದರಿಂದ ನಮ್ಗೆ ಏನು ಗೊತ್ತಾಯಿತು? ಎನರ್ಜಿ ವ್ಯಾಲ್ಯೂಸು ಡಿಸ್ಕ್ರೀಟ್ ಅಂತ ಹೇಳಿದ್ರೆ ಒಂದು ಸ್ಟೇಟಲ್ಲಿ ಒಂದು ಎನರ್ಜಿನ ಏನು ಮಾಡುತ್ತೆ? ಅದು ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ ಅಂತ. ಇಲ್ಲೇ ನೋಡ್ತಿದ್ದೀರಾ ನೀವು, ಫಸ್ಟು 13.6 ಇತ್ತು, ನೆಕ್ಸ್ಟು 3.4ಗೆ ಏನಾಯಿತು? ಕಡಿಮೆ ಆಯಿತು. ನೆಕ್ಸ್ಟು 1.5, ನೆಕ್ಸ್ಟು 0.85, ಅದೇ ಥರ ಕಡಿಮೆ ಆಗಿ ಹೈಯರ್ ಎನರ್ಜಿ ಲೆವೆಲ್ ಹೋಗ್ತಿದ್ದಂಗೂ ಕೂಡ ಎನರ್ಜಿಯಲ್ಲಿ ಆ ಸ್ಟೇಟಲ್ಲಿರುವಂಥ ಎನರ್ಜಿ ಏನಾಗ್ತಾ ಹೋಗುತ್ತೆ? ಇಟ್ ನಿಯರ್ಲಿ ಅಪ್ರೋಚಸ್ ಟು 0 ಅಂತ ಹೇಳ್ತೀವಿ ನಾವು. Okay, for larger values of n, the energy levels are very close. For n is equal to infinity, E infinity is equal to -13.6 by infinity square, that is equal to 0. That is, electron is not bound to the nucleus. ಅವಾಗ ಎಲೆಕ್ಟ್ರಾನು ನ್ಯೂಕ್ಲಿಯಸ್ಗೆ ಅಟ್ಯಾಚ್ ಆಗಿರಲ್ಲ, ಇಟ್ ಈಸ್ ಫ್ರೀ ಎಲೆಕ್ಟ್ರಾನ್. ಅದನ್ನು ಏನು ಹೇಳ್ತೀವಿ ನಾವು? ಫ್ರೀ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. Okay, ಇಲ್ಲಿ ನೋಡಿ, for larger values of n, the energy levels are very close. ಡಯಾಗ್ರಾಮ್ ಲಾರ್ಜರ್ ವ್ಯಾಲ್ಯೂಸ್ ಬರ್ತಿದ್ದಂಗೋ ಇಲ್ಲೇನಾಯಿತು? n is equal to 1 ಇಂದ n is equal to 2 ತನಕ ಏನಾಯಿತು? ಸೊ ದೇರ್ ಇಸ್ ಎ ಲಾಟ್ ಆಫ್ ಸ್ಪೇಸ್. ನೆಕ್ಸ್ಟ್ n is equal to 2, n is equal to 3 ಮಧ್ಯ ಸ್ಪೇಸ್ ನೋಡಿ ಕಡಿಮೆ ಆಯಿತು. ನೆಕ್ಸ್ಟ್ 3 to 4 ನೋಡಿ ಇನ್ನೂ ಕಡಿಮೆ ಆಯಿತು. 4 to 5 ಇದ್ರೆ ಅದೇನೇ ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗ್ತಿದ್ದಂಗೂ ಆ ಎನರ್ಜಿ ಲೆವೆಲ್ಸ್ ಏನಂದರೆ ದೋಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್ ಅಂತ ಹೇಳ್ತೀವಿ ನಾವು. ಸೊ ಕ್ಲೋಸ್ಲಿ ಪ್ಯಾಕ್ಡ್ ಆಗಿರುತ್ತೆ. ಓಕೆ, ಸೊ ಇದರಿಂದ ನಾವೇನು ಹೇಳ್ಬೋದು? ಹೈಯರ್ ಎನರ್ಜಿ ಸ್ಟೇಟಲ್ಲಿ ಎಲೆಕ್ಟ್ರಾನು ದೇ ಆರ್ ಫ್ರೀ ಟು ಮೂವ್ ಎನಿವೇರ್. ನೆಕ್ಸ್ಟ್, ಲೈನ್ ಸ್ಪೆಕ್ಟ್ರಾ ಆಫ್ ಹೈಡ್ರೋಜನ್. ಎಕ್ಸ್ಪ್ರೆಷನ್ ಫಾರ್ ದ ಫ್ರೀಕ್ವೆನ್ಸಿ ಆರ್ ವೇವ್ ನಂಬರ್ ಆಫ್ ಎಮಿಟೆಡ್ ಸ್ಪೆಕ್ಟ್ರಲ್ ಲೈನ್. ಸೊ ಹೈಡ್ರೋಜನ್ ಆಟಮ್ನ ಲೈನ್ ಸ್ಪೆಕ್ಟ್ರಾ ನೋಡೋಣ ಇಲ್ಲಿ. ಇನ್ ಎ ನಾರ್ಮಲ್ ಹೈಡ್ರೋಜನ್ ಆಟಮ್, ದ ಎಲೆಕ್ಟ್ರಾನ್ ಈಸ್ ಇನ್ ದ ಲೋವೆಸ್ಟ್ ಎನರ್ಜಿ ಸ್ಟೇಟ್ ಕಾಲ್ಡ್ ಗ್ರೌಂಡ್ ಸ್ಟೇಟ್. n is equal to 1 ಅಲ್ವಾ? ನೋಡಿದ್ವಿ ನಾವು n is equal to 1 ಸ್ಟೇಟಲ್ಲಿ ಎಷ್ಟಿರುತ್ತೆ ಎನರ್ಜಿ? ದ -13.6 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ ಅಂತ ನೋಡಿದ್ವಿ ಅಲ್ವಾ? When energy is supplied to the atom, the electron takes this energy and jumps into a higher energy state called excited state. ಅದೇ ಒಂದು ಎಲೆಕ್ಟ್ರಾನಿಗೆ ಒಂದು ಸ್ವಲ್ಪ ಎನರ್ಜಿ ಕೊಟ್ಟಾಗ ಸೊ ಇಟ್ ಮೂವ್ಸ್ ಟು ದ ಸೆಕೆಂಡ್ ಸ್ಟೇಟ್. ಯಾವುದು? n is equal to 2 ಸ್ಟೇಟ್. ಆ ಒಂದು ಎಕ್ಸೈಟೆಡ್ ಸ್ಟೇಟಿಗೆ ಏನಾಗುತ್ತೆ? ಮೂವ್ ಆಗ್ತಾ ಹೋಗುತ್ತೆ. Excited states are unstable. There, within a short time, the electron jumps back into a lower energy state. ಆ ಒಂದು ಎಕ್ಸೈಟೆಡ್ ಸ್ಟೇಟು ಅನ್ಸ್ಟೇಬಲ್ ಆಗಿರೋದನ್ನ ಸ್ಟೆಬಿಲಿಟಿ ಕಳ್ಕೊಂಡಿರುತ್ತೆ. ಆವಾಗ ಒಂದು ಎಕ್ಸೈಟೆಡ್ ಸ್ಟೇಟ್ಸಲ್ಲಿ ಸ್ಟೆಬಿಲಿಟಿ ಇರೋದಿಲ್ಲ. ಆವಾಗ ಎಗೇನ್ ಮತ್ತೆ ಆ ಎಲೆಕ್ಟ್ರಾನು ತನ್ನ ಲೋವರ್ ಎನರ್ಜಿ ಸ್ಟೇಟ್ಗೆ ಬಂದು ವಾಪಸ್ ಬರುತ್ತೆ. ದ ಡಿಫ್ರೆನ್ಸ್ ಇನ್ ಎನರ್ಜಿ ಬಿಟ್ವೀನ್ ದ ಹೈಯರ್ ಎನರ್ಜಿ ಸ್ಟೇಟ್ ಆ್ಯಂಡ್ ದ ಲೋವರ್ ಎನರ್ಜಿ ಸ್ಟೇಟ್ ಇಸ್ ಎಮಿಟೆಡ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಆ ಒಂದು E1 ಮತ್ತು E2 ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಿರುತ್ತೆ ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಮೂಲಕ ಏನಾಗುತ್ತೆ? ಎನರ್ಜಿನ ಎಮಿಟ್ ಮಾಡ್ತಾ ಹೋಗುತ್ತೆ. ಓಕೆ, ಲೆಟ್ En1 ಆ್ಯಂಡ್ En2 ಆರ್ ದ ಎನರ್ಜೀಸ್ ಆಫ್ ದ ಎಲೆಕ್ಟ್ರಾನ್. ಹಾಗಾದರೆ ಇದಕ್ಕೆ ಒಂದು ಎಕ್ಸ್ಪ್ರೆಷನ್ ನೋಡ್ತಾ ಹೋಗೋಣ. ಇಲ್ಲಿ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ನಮ್ಗೆ ಏನು ನೋಡಿದ್ದೀವಿ ನಾವು, ಆ ಒಂದು ಇದಕ್ಕೆ ಎಕ್ಸ್ಪ್ರೆಷನ್ ನೋಡ್ತಾ ಹೋಗೋಣ. ಲೆಟ್ En1 ಆ್ಯಂಡ್ En2 ಆರ್ ದ ಎನರ್ಜೀಸ್ ಆಫ್ ದ ಎಲೆಕ್ಟ್ರಾನ್ ಅಂತ ತಗೊಂಡ್ರೆ, let nu be the frequency of the electromagnetic radiation emitted when the electron jumps from higher energy orbit n to lower energy orbit n1. ಹಾಗಾದರೆ ಇವಾಗ ಯಾವುದೋ ಒಂದು ಸ್ಟೇಟ್ n is equal to 1 ಸ್ಟೇಟಲ್ಲಿರುವಂಥ ಎಲೆಕ್ಟ್ರಾನು ಮೇಲ್ಗಡೆ n is equal to 2 ಸ್ಟೇಟಿಗೆ ಏನಾಗಿದೆ? ಜಂಪ್ ಮಾಡಿದೆ.
ಬಟ್ ಸಿನ್ಸ್ ದ ಎಕ್ಸೈಟೆಡ್ ಸ್ಟೇಟ್ ಈಸ್ ಅನ್ಸ್ಟೇಬಲ್ ಅಂದರೆ ಸ್ಟೆಬಿಲಿಟಿ ಇರಲ್ಲ, ಅದಕ್ಕೆ ಸ್ಟೆಬಿಲಿಟಿ ಇರಲ್ಲ ಅಂದಾಗ ಎಲೆಕ್ಟ್ರಾನ್ನ ಹಿಡಿದಿಟ್ಕೊಳ್ಳೋಂಥ ಕೆಪಾಸಿಟಿ ಇರಲ್ಲ, ವಾಪಸ್ ಎಲೆಕ್ಟ್ರಾನ್ ಏನಾಗುತ್ತೆ n=1 ಸ್ಟೇಟಿಗೆ ವಾಪಸ್ ಬರುತ್ತೆ. ಸೊ ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಆರ್ಬಿಟ್ N2 ಟು ಲೋವರ್ ಎನರ್ಜಿ ಆರ್ಬಿಟ್ N1. ಹಾಗಾದರೆ N2 ಇಂದ N1ಗೆ ವಾಪಸ್ ಬಂತು ಅಂತ ಹೇಳಿದಾಗ ಫ್ರಮ್ ಬೋಸ್ ಫ್ರೀಕ್ವೆನ್ಸಿ ಕಂಡೀಷನ್ ವಿ ನೋ ದಟ್ hν ಇಸ್ ಈಕ್ವಲ್ ಟು En2 ಮೈನಸ್ En1. ಬೋರ್ಸ್ ಪಾಸ್ಟುಲೇಟ್ಸ್ ಅಲ್ಲಿ ನೋಡಿದ್ವಿ ನಾವು hν ಇಸ್ ಈಕ್ವಲ್ ಟು En2 ಮೈನಸ್ N1. ಸೊ ಇಲ್ಲಿ E2 ಮೈನಸ್ E1 ಏನು ತೊಗೊಂಡಿವಿ, En2 En1 ತೊಗೊಂಡಿದ್ದೀವಿ ಅಷ್ಟೇ. ಸೊ ಕನ್ಸಿಡರ್ ಈಕ್ವೇಶನ್ ಆಸ್ 1. ನಾವು ಹಾಗಾದರೆ ನಾವು ಎಲೆಕ್ಟ್ರಾನಿಗೆ ಒಂದು ಎನರ್ಜಿ ಇಷ್ಟಿತ್ತು ಒಂದು ಆರ್ಬಿಟಲ್ಲಿ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಲೆಕ್ಟ್ರಾನ್ ಎನರ್ಜಿ nth ಆರ್ಬಿಟಲ್ ಇಷ್ಟಿತ್ತು, En ಇಸ್ ಈಕ್ವಲ್ ಟು ಮೈನಸ್ Z² me⁴ 8ε0² n²h². ಡಿರೈವೇಶನ್ ನಾವು ಮಾಡಿದ್ದೀವಿ, ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಫಾರ್ n ಇಸ್ ಈಕ್ವಲ್ ಟು N1 ಆ್ಯಂಡ್ n ಇಸ್ ಈಕ್ವಲ್ ಟು N2 ತಗೋಣ. ಇಲ್ಲಿ En1 is equal to Z² me⁴ divided by 8ε0². n ಸ್ಕ್ವೇರ್ ಏನು ಹಾಕಿದ್ದೀವಿ, n1² ಹಾಕೊಳ್ಬೇಕು, h² as it is. Consider that equation as 2. Next, similarly, and for n is equal to N2. n is equal to N2 ಹಾಕೊಂಡಾಗ ಏನಾಯ್ತಲ್ಲಿ En2 is equal to ಮೈನಸ್ Z² me⁴ divided by 8ε0² n ಪ್ಲೇಸಲ್ಲಿ n2 ಹಾಕೊಂಡಿದ್ದೀವಿ, n2² ಡಿವೈಡ್ ಇಂಟು h². ಆ ಈಕ್ವೇಶನ್ ಏನಂತ ತಗೊಂಡಿದ್ದೀವಿ, ಈಕ್ವೇಶನ್ 3 ಅಂತ ತಗೊಳ್ಳೋಣ. ಓಕೆ, ಸಬ್ಸ್ಟಿಟ್ಯೂಟಿಂಗ್ ಈಕ್ವೇಶನ್ 2 ಆ್ಯಂಡ್ ಈಕ್ವೇಶನ್ 3 ಇನ್ 1. ಈ 1ನಲ್ಲಿ ಈಕ್ವೇಶನ್ 2 ಮತ್ತು ಈಕ್ವೇಶನ್ 3ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. En1 En2 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ನಮ್ಗೆ ಏನು ಸಿಕ್ತಿಲ್ಲಿ, ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ hν ಇಸ್ ಈಕ್ವಲ್ ಟು ಮೈನಸ್ Z² me⁴ ಡಿವೈಡೆಡ್ ಬೈ 8ε0² n2² h² ಮೈನಸ್ ಆಫ್ ಮೈನಸ್ Z² me⁴ divided by 8ε0² n1² h². So which are the terms are common here? Z² me⁴ 8ε0² h² ಕಾಮನ್, ಅದನ್ನು ತಕ್ಕೊಂಬರಲ್ಲಿ Z² me⁴ divided by 8ε0² h². ಸೊ ರಿಮೈನಿಂಗ್ ಏನೋ 1 ಬೈ ಮೈನಸ್ ಕೂಡ ಕಾಮನ್ ತೆಕ್ಕೊಂಬಿಡೋಣ, ನಾವು ಮೈನಸ್ನ ಹೊರಗಡೆ ತೆಕ್ಕೊಂಬಿಡೋಣ ಅಥವಾ ಮೈನಸ್ನ ಇಲ್ಲೇ ಇಟ್ಕೊಂಡ್ರು ಬರುತ್ತೆ, ಆಮೇಲೆ ಬರ್ಕೊಂಡ್ಬೋದು. ಹಾಗಾದರೆ ಉಳ್ಕೊಂಡಿದ್ದೇನೆ, ಹಾಗಾದರೆ ಮೈನಸ್ 1 ಬೈ n2², ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು 1 ಬೈ n1². ದಟ್ ಕ್ಯಾನ್ ಬಿ ರಿಟನ್ ಆಸ್ Z² me⁴ divided by 8ε0² h² into 1 by n1² minus 1 by n2². 1 by n1² minus 1 by n2². ಸೊ ನಮಗೆ ಬಂದೆ ಅದನ್ನ ಹೆಚ್ಚಿನ ಇಲ್ಲಿ ತಗೊಂಡಾಗ, ಹಾಗಾದರೆ ಹೆಚ್ಚಿನ ನಮ್ಗೆ ಇಲ್ಲಿ ಏನಿದೆ hν ಇದೆ, ಆ hν ಕೆಳಗಡೆ ತಗೊಂಡ್ರೆ ನಮ್ಗೆ ಏನು ಬರೀಬೋದು, ν ಇಸ್ ಈಕ್ವಲ್ ಟು Z² me⁴ ಡಿವೈಡೆಡ್ ಬೈ ಆಲ್ರೆಡಿ h² ಇತ್ತಲ್ವಾ 8ε0² h³ ಆಯಿತು ಇಂಟು 1 ಬೈ n1² ಮೈನಸ್ 1 ಬೈ n2². ಓಕೆ, ದಟ್ ಈಸ್ ಅ ಎಕ್ಸ್ಪ್ರೆಷನ್ ಫಾರ್ ಹೈಡ್ರೋಜನ್ ಆಟಮ್. ಇದು ಬಂದಿರೋಂಥ ನಮಗೆ ಫ್ರೀಕ್ವೆನ್ಸಿ ಬಂದಿರೋಂಥ ಒಂದು ಎಕ್ಸ್ಪ್ರೆಷನ್ ನ್ಯೂ. Next, for hydrogen atom we know that Z is equal to 1, then nu is equal to me⁴ 8ε0² h³ into 1 by n1² minus 1 by n2² ಆಯಿತು. ಬಟ್ nu is equal to c by lambda. nu is equal to ಏನು ಬರಿತೀವಿ ನಾವು, c by lambda. ಸೊ c by lambda ಹಾಕೊಂಡ್ರೆ ಏನಾಯಿತು, me⁴ 8ε0² h³ into 1 by n1² minus 1 by n2² ಆಯಿತು. ಸೊ c ನ ಈ ಕಡೆ ಮಲ್ಟಿಪ್ಲೈ ಮಾಡ್ಕೊಂಡು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಣ. ಸೊ ದಟ್ ವಿ ಕ್ಯಾನ್ ಗೆಟ್ ದ ಇಕ್ವೇಶನ್ 1 by lambda is equal to me⁴ divided by 8ε0² c h³. ಈ c ನ ಇಲ್ಲಿ ತೊಗೊಂಡಿರೋದು ಅಷ್ಟೇ, ಕ್ರಾಸ್ ಮಲ್ಟಿಪ್ಲೈ ಮಾಡಿ into 1 by n1² minus 1 by n2². So equation 4, that's a final equation. Next, reciprocal of the wavelength is called as. ಈ wavelength ಏನು ಬಂದಿದೆ ನಮಗೆ, reciprocal ಬಂದಿದೆ ಅಲ್ವಾ, ಬರೀ wavelength ಬರೆದ್ರೆ wavelength. Next 1 by lambda ಬಂದರೆ that's a reciprocal of the wavelength. Reciprocal of the wavelength is called as wave number ಅಂತ ಹೇಳ್ತೀವಿ ನಾವು. ಸೊ wave number ನಾವು ಏನಂತ ಡಿನೋಟ್ ಮಾಡ್ತೀವಿ, ಹೀಗೆ ನ್ಯೂ ಬಾರ್ ಅಂತ ಡಿನೋಟ್ ಮಾಡ್ತೀವಿ.
nu bar, so that is equal to 1 by lambda is equal to r into 1 by n1 square minus 1 by n2 square, where r ಅಂತ ಹೇಳಿದ್ರೆ ನಮಗೆ ರಿಡ್ಬರ್ಗ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ರಿಡ್ಬರ್ಗ್ ಕಾನ್ಸ್ಟೆಂಟಿಗೆ ಇವೆಲ್ಲ ಕಾನ್ಸ್ಟೆಂಟ್ಗಳನ್ನ ಸೇರಿ ಒಂದು ಕಾನ್ಸ್ಟೆಂಟ್ ಬರ್ಕೊಂಡು, ಯಾಕಂದರೆ ಮಾಸ್ ಆಫ್ ದ ಎಲೆಕ್ಟ್ರಾನು ಕಾನ್ಸ್ಟೆಂಟು, ಎನರ್ಜಿ ಅದು ಕೂಡ ಕಾನ್ಸ್ಟೆಂಟು, ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಕಾನ್ಸ್ಟೆಂಟು, 8 ನಂಬರ್ ಇಸ್ ಆಲ್ಸೋ ಕಾನ್ಸ್ಟೆಂಟು, ವೆಲಾಸಿಟಿ ಆಫ್ ದ ಲೈಟ್ ಕಾನ್ಸ್ಟೆಂಟು, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು ಕೂಡ ಕಾನ್ಸ್ಟೆಂಟ್. ಸೊ ಇಷ್ಟು ಕಾನ್ಸ್ಟೆಂಟ್ನ ಒಂದು ರಿಡ್ಬರ್ಗ್ ಕಾನ್ಸ್ಟೆಂಟ್ ಅಂತ ಹೇಳಿ ತಗೊಂಡು ಅದನ್ನು ಕ್ಯಾಪಿಟಲ್ ಆರ್ ಅಂತ ಬರೀಬೇಕು ನಾವು. ಸೊ ದಟ್ ಆರ್ ಈಸ್ ಗಿವನ್ ಬೈ ಇವೆಲ್ಲ ವ್ಯಾಲ್ಯೂಸ್ ಹಾಕೊಂಡ್ರೆ ಮಾಸ್ ಆಫ್ ದ ಎಲೆಕ್ಟ್ರಾನು, ಚಾರ್ಜ್ ಆಫ್ ದ ಎಲೆಕ್ಟ್ರಾನು, ಎಪ್ಸಿಲಾನ್ ನಾಟ್ ಸ್ಕ್ವೇರು, ಎಪ್ಸಿಲಾನ್ ನಾಟಿಗೆ ವ್ಯಾಲ್ಯೂ ಹಾಕೊಂಡಿದ್ರು, ಸಿ ವ್ಯಾಲ್ಯೂ ಹಾಕೊಳ್ಳೋದು, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟಿಗೆ ವ್ಯಾಲ್ಯೂ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ವಿ ಗೆಟ್ ದ ಎಕ್ಸ್ಪ್ರೆಷನ್. ಸೊ ವಿ ಗೆಟ್ ದ ವ್ಯಾಲ್ಯೂ ಆರ್ ಇಸ್ ಈಕ್ವಲ್ ಟು 1.03 ಇಂಟು 10⁻⁷ ಪರ್ ಮೀಟರ್ ಅಂತ ಹೇಳ್ತೀವಿ. ಆ್ಯಂಡ್ ಈ ವ್ಯಾಲ್ಯೂ ನಮಗೆ ಯಾವ ವ್ಯಾಲ್ಯೂಗೆ ಬಾಮಾ ಫಾರ್ಮುಲಲ್ಲಿ ಕೊಡುವಂಥ ಒಂದು ಎಂಪೆರಿಕಲ್ ಫಾರ್ಮುಲಾಗೆ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಆಗಿರುತ್ತೆ. Thus, there is an excellent agreement between the theoretical and experimental values of R. This was recognized as a major accomplishment of Bohr's theory of atom. ಸೊ ಇದು ಒಂದು ಅಡ್ವಾಂಟೇಜ್ ನಮಗೆ, ಯಾಕಂದರೆ ಬಾಮರ್ ಎಂಪೆರಿಕಲ್ ಫಾರ್ಮುಲಾದಲ್ಲೂ ಕೂಡ ಬರೋವಂಥದ್ದು ಒಂದು ಇಷ್ಟೇ ಯಾವ ವ್ಯಾಲ್ಯೂ ಬರುತ್ತೆ 1.097, ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.03 ಇಂಟು 10⁻⁷. ಓಕೆ, ದಟ್ಸ್ ಅ ರಿಡ್ಬರ್ಗ್ ಕಾನ್ಸ್ಟೆಂಟಿನ ವ್ಯಾಲ್ಯೂ. ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ಇಲ್ಲಿ, ವೇವ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ 1 by lambda ಅಂತ ಏನು ಬರಿತೀವಿ, 1 by lambda ಇಸ್ ನಥಿಂಗ್ ಬಟ್ ದ ವೇವ್ ನಂಬರ್ ಅಂತ ಬರಿತೀವಿ ನಾವು. ವೇವ್ ನಂಬರ್ನ ಏನಂತ ಹೇಳಿ ಡಿನೋಟ್ ಮಾಡ್ತೀವಿ, ನ್ಯೂ ಅಂತ ಬರ್ತದೆ, ಅದರ ಬಾರ್ ಅಂತ ಹೇಳಿ ಬರಿತೀವಿ. Okay, that is about the wave number and the frequency ಅಂತ ನೋಡಿದ್ವಿ ಅಲ್ವಾ ನಾವು ಇದರಲ್ಲಿ. ಸೊ that is a line spectra of the hydrogen expression for the frequency of wave number emitted by the spectral line ಎಮಿಟ್ ಮಾಡುವಂಥ ಒಂದು ಫ್ರೀಕ್ವೆನ್ಸಿ ಅಥವಾ ವೇವ್ ನಂಬರಿನ ಒಂದು ಎಕ್ಸ್ಪ್ರೆಷನ್ ನೋಡ್ತೀವಿ. ಓಕೆ, ನೋಡ್ತಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.